ಡಿಸ್ಮಿಸ್ಡ್ ಕೇಸು 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡ ಅಂದ್ರು, ಜಡ್ಜ್ಮೆಂಟ್ ಬರ್ದೆ. ಈಗ ಅವ್ರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪೀಲ್ ಹೋಗ್ಬೇಕು. ತುಂಬಾ ಹೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಪಕ್ಷಕಾರರು, ಈಗ ಸರ್ ನೀವ್ ಯಾಕೋ ಅವ್ರ ಕಡೆ ಸೇರ್ಕೊಂಡು ನಂಗಿದ್ರಿ ವಾಪಸ್ ಕೊಡಿ. ನೀವ್ ಹೇಳೋದ್ ಬೇಡ, ನನ್ಗೆ ಗೊತ್ತಿದೆ. ಇದೇ ಇರಲ್ಲ ದೇಶಪಾಂಡೆ 25 ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದಾರೆ ಅವರು. 25 ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದಾರೆ. ಬೇಡ ಅಂದ್ರೆ ಬೇಡ ಅಂತ ಹೇಳಿದ್ರೆ ಇನ್ನೂ ಒಂದ್ 2-3 ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತೇನೆ. ಇಫ್ ಐ ಸೇ ಹಿ ವಿಲ್ ಅಗ್ರಿ, ಹಿ ನೋಸ್ ಪೊಸಿಷನ್. ಅದಾದ್ರೆ ಅವ್ರ ಇಚ್ಛೆ. ಬೇಡ ಅಂದ್ರೆ ಬಿಡೋಣ, ಜಡ್ಜ್ಮೆಂಟ್ ಬೇಡ. ಇಲ್ಲ ಇನ್ನೇನು ಆಗಲ್ಲ. ಇಲ್ಲ 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 25 ಬದಲು 28 ಲಕ್ಷ ಕೊಡ್ಸೋಣ. ಮ್ಯಾಕ್ಸಿಮಮ್ ಅಮೌಂಟ್ 30 ಲಕ್ಷ ರೂಪಾಯಿ ಕೊಡ್ಸೋಣ. 30 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಇರ್ಲಿ ಒಂದ್ ನಿಮಿಷ ನೋಡಿ. ಅದೆಲ್ಲ ಬೇಡಪ್ಪ. ಅವ್ರ ಫೇವರ್ ನಲ್ಲಿ ಡಿಗ್ರಿ ಇದೆ. 28 ಇದೆ, 25 ಇದೆ. ಅವ್ರು 25ಕ್ಕೆ ಅವ್ರು ತಪ್ಪಿದ್ದಾರೆ. ಕೂತ್ಕೊಂಡು ಮಾತಾಡಿದ್ರೆ ಇನ್ನೊಂದು 2-3 ಲಕ್ಷ ಈ ಕಡೆ ಆ ಕಡೆ 5 ಲಕ್ಷ ತನಕ ಜಾಸ್ತಿ ಮಾಡ್ಬೋದು. ಏನ್ ಕಷ್ಟ ಇಲ್ಲ. ಫೈನಾಲಿಟಿ ಆಗುತ್ತೆ, ಅದ್ ಮುಗ್ದೋಗುತ್ತೆ. ಅದು ನಿಮ್ ಕ್ಲೈಂಟ್ ತಗೊಳ್ಳೋದ್ರಲ್ಲಿ ಇಚ್ಛೆ ಇರ್ಬೇಕು, ಅದ್ ಮಾಡ್ಬಿಡ್ಬೇಕು ಅಂದ್ರೆ ಕಾಂಪ್ರಮೈಸು. ಅದಿಲ್ಲ ಅಂತ ಹೇಳಿದ್ರೆ ಗೋಡ ಹೈ ಮೈದಾನೆ. 25 ಅಂತಲೇ ನಿಮ್ ಕ್ಲೈಂಟ್ಗೆ ಹೇಳಿದಾರೆ ಅವರು. ಕೋರ್ಟ್ ಈಸ್ ನೌ ಟ್ರೈಂಗ್ ಟು ಫೈಂಡ್ ಔಟ್ ಟು ಪುಷ್ ಇಟ್ ಲಿಟಲ್ ಫರ್ದರ್ ಸೊ ದಟ್ ಮ್ಯಾಟರ್ ಕ್ಯಾನ್ ಬಿ ಒನ್ಸ್ ಅಂಡ್ ಫಾರ್ ಆಲ್ ಫೈನಲೈಸ್ಡ್. ಅದು ಚಾಯ್ಸ್ ಈಸ್ ಅವರ್ಸ್. ಮೊನ್ನೆ ಒಂದ್ ಕೇಸಲ್ಲಿ ಮಾಡಿದೆ, ಅವರು ಬೇಡ ಅಂದ್ರು. ಅವರು ಡಿಸ್ಮಿಸ್ಡ್ ಕೇಸಲ್ಲಿ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ರು ಬೇಡ ಅಂದ್ರು. ಡಿಸ್ಮಿಸ್ಡ್ ಕೇಸು 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡ ಅಂದ್ರು, ಜಡ್ಜ್ಮೆಂಟ್ ಬರ್ದೆ. ಈಗ ಅವ್ರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪೀಲ್ ಹೋಗ್ಬೇಕು. ಕನ್ಕರೆಂಟ್ ಫೈಂಡಿಂಗ್ ಅಂದ್ರೆ ಏನಾಗುತ್ತೆ ಸಾಧಾರಣವಾಗಿ? ನಾನೇನು ಹೇಳಕ್ ಹೋಗಲ್ಲ, ಅದು ಗ್ಯಾಮ್ಲಿಂಗ್. ಅದು ರಾಜಗೋಪಾಲ್ ಅವರೇ ಒಂದಂತೂ ನಿಜ. ವಿತ್ ಲಿಟಲ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಅಟ್ ದಿ ಬಾರ್ ಆಫ್ 16.5 years and here about 14 years, what I have understood is litigation is like liquor. Once you get addicted to it, you can't come out of it. ಲಾಯರ್ಗಳಿಗೆ ಜಡ್ಜಿಗಳಿಗೆ ಬೇರೆ ಮಾರ್ಗ ಇಲ್ಲ. They will have to be there, like treating the people in the TB hospital or in the cancer hospital. But anybody wants it? Nobody wants it, right? Therefore we are here to see that something is worked out. But for the litigant there is always an option to get out of this, to get rid of this addiction. So ಬೇಗ ಯಾವತ್ ಬೇಕೋ ಹೋಗ್ಲಿ ಅವರು. ಈ ಕಾಂಪ್ರಮೈಸ್ ಅನ್ನೋದು ಒನ್ ಚಾನ್ಸ್ ಫಾರ್ ಡಿ ಅಡಿಕ್ಷನ್ ಫಾರ್ ಲೈಫ್ ಟೈಮ್ ಟು ಕಮ್. ಅವ್ರು ಹೇಳ್ಬಿಟ್ಟು ಹೇಳಿ ನೋಡಿ ಇವ್ರೆ ಅಷ್ಟೇ, ಅದಕ್ಕಿಂತ ಇನ್ನೇನು ಆಗಲ್ಲ. ಅದೊಂದೇ ಅಲ್ಲ, ನೆನ್ನೆನೋ ಇನ್ನೊಂದು ಮಾಡಿದೀನಿ. ವೆನ್ ದಿ ಪಾರ್ಟಿ ಡಸ್ ನಾಟ್ ವಾಂಟ್ ಎ ಸೆಟಲ್ಮೆಂಟ್, ದೇರ್ ಇಸ್ ನೋ ಫನ್ ಇನ್ ಫೋರ್ಸಿಂಗ್ ದೆಮ್. ಸೆಟಲ್ಮೆಂಟ್ ಮಸ್ಟ್ ಬಿ ವಾಲಂಟರಿಲಿ. ಅಂಡ್ ಐ ಶುಡ್ ಸಿ ನಾನು ಕೇಳಿರ್ತೀನಿ. ಈಗ ಇವತ್ತು ಬೆಳಗ್ಗೆದು ಒಂದಿದೆ ನಮ್ಮ ಪ್ರಭಾಕರ್ ಅವ್ರ ಮ್ಯಾಟರ್ ಅಲ್ಲಿ. ಆ ಅಮ್ಮನ್ ಕರೆದು ಕೇಳಿದೆ ಪ್ಲೇಂಟಿಫ್ ನ, ಏನಮ್ಮ ನಿಜವಾಗ್ಲೂ ನೀವು ವಿಡ್ರಾ ಮಾಡ್ಕೋಬೇಕಂತ. ಓನ್ಲಿ ಟು ಸ್ಯಾಟಿಸ್ಫೈ ಮೈ ಸೆಲ್ಫ್ ಅಷ್ಟೇ. ಅದೆಲ್ಲ ಆಗತ್ತೆ. ದಿ ಪಾಯಿಂಟ್ ಈಸ್ ಇಫ್ ದೇ ಡೋಂಟ್ ವಾಂಟ್, ದೇರ್ ಇಸ್ ನೋ ಫನ್ ಇನ್ ಫೋರ್ಸಿಂಗ್. ಓಪನ್ ಕೋರ್ಟ್ ಡಿಕ್ಟೇಷನ್ ಮಾಡಿದೆ, ದೇ ಲಾಸ್ಟ್ ದಿ ಆಪರ್ಚುನಿಟಿ. ವಾಟ್ ಕ್ಯಾನ್ ಬಿ ಡನ್? ನೀವು ಯಾವತ್ತು ಹೇಳ್ತೀರೋ ಹೇಳಿ. ದೇಶಪಾಂಡೆ ಬೇಕಾದ ಸತಿ ಕೇಳಿದ್ದಾರೆ. ಆಯ್ತು ದೇಶಪಾಂಡೆ ಅವರೇ, ಸಿ ದೇರ್ ಇಸ್ ಎ ಲಿಮಿಟ್. ಅವ್ರಿಗೆ ಅದನ್ನೇನು ಬೇಡ ಅನ್ನಲ್ಲ. ತುಂಬಾ ಹೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಪಕ್ಷಕಾರರು, ಈಗ ಸರ್ ನೀವ್ ಯಾಕೋ ಅವ್ರ ಕಡೆ ಸೇರ್ಕೊಂಡು ನಂಗಿದ್ರಿ ವಾಪಸ್ ಕೊಡಿ. ನೀವ್ ಹೇಳೋದ್ ಬೇಡ, ನನ್ಗೆ ಗೊತ್ತಿದೆ. ಸರ್ ಐ ಆಲ್ಸೋ ಕೇಮ್ ಫ್ರಮ್ ದೇರ್. ನಾನಿದ್ದಕ್ಕೂ ಈಗೂ ಫರ್ದರ್ ತೊಂದರೆ ಆಗಿದೆ. ಇನ್ನೊಂದು 3-4 ವರ್ಷ 4 ವರ್ಷ ಆದ್ಮೇಲೆ ನಾನು ಆ ಕಡೆನೆ ಬರ್ಬೇಕು. ಸಂಸ್ಕೃತ ಸುಭಾಷಿತನೇ ಇದೆ, ಕಾರ್ಯ ಅಂತೆ ಡ್ಯಾಶ್ 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 ಅಂತ. ಒಳ್ಳೆದಾಟದ ಮೇಲೆ ಅಂಬಿಗಾ ಡ್ಯಾಶ್ ಅಂತ ಕನ್ನಡ ಸ್ವಚ್ಛ ಗಾದೆ. ಬೇಡ ಅದೆಲ್ಲ. ಏನ್ ಮಾಡ್ತೀರಿ? ಹಿಂದೆನೆ ದಾಸರು ಬರೆದ್ರು, 9 ಅಕ್ಕಿ ಬಡವಾಗೈತೆ 9 ಅಕ್ಕಿ ಬಲ್ತೈತಣ್ಣ ಅಂತ. ಸೋತವ ಕೈ ತುಂಬಾ ಫೀಸ್ ಕೊಟ್ಟು ನನ್ನ ನಸೀಬ್ ಚೆನ್ನಾಗಿಲ್ಲ ಸರ್, ಏನೋ ಆಯ್ತು ನಿಮ್ ಪ್ರಯತ್ನ ಮಾಡಿದಿರಿ, ಹೋಗ್ ಬರ್ತೀನಿ, ಇನ್ನೊಂದ್ ಕೇಸ್ ಇದೆ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಗೆದ್ದವಂಗ್ ಸರ್ಟಿಫಿಕೇಟ್ ಕಾಪಿ ತಗೊಂಡ್ ನಾಳೆ ಬರ್ತೀನಿ ಅಂತ ಹೋದ್ ಗಿರಾಕಿ ಮುಂದಿನ ವರ್ಷ ಆದ್ರೂ ಮುಖವೇ ತೋರ್ಸಲ್ಲ. ಏನ್ ಮಾಡೋದು? ಆಯ್ತಲ್ಲ, ಬೇರೆಯವ್ರ ಮೂಲಕ ತಗೋಬಾರ್ದು ಅಂತ ಆರ್ಡರ್ ಬಂತಲ್ಲ. ಆಯ್ತಪ್ಪ, ಅದಕ್ಕೆ ನಾನು ಹೇಳಿದ್ದು ಕಾರ್ಯ ಅಂತೆ ಅಂತ ಸುಭಾಷಿತ ಇದೆ. ಇನ್ ಮುಂದಿನ ಪಾರ್ಟ್ ಇಲ್ಲಿ ಹೇಳೋದಕ್ಕೆ ಈ ಸ್ಥಾನಕ್ಕೆ ಭೂಷಣವಲ್ಲ. ವೈ ನಾಟ್? ನೋಡಿ, these are all the local money. We can't carry it to the there. The only Western Union money transfer that is available, you can carry there is the good deeds and bad deeds. That's all. Alva?
ಎಸ್ ಯಾವತ್ತಿಗೆ ಹೇಳ್ತೀರಿ ಇದನ್ನ? ಇದು 5th ಹಾಕಿರೋಣ, ನೋಡಿ ಏನಾಗುತ್ತೆ ಅಂತ. ಆಗ್ಲಿಲ್ಲ ಅಂದ್ರೆ ಆರ್ಗ್ಯುಮೆಂಟ್ ಮಾಡ್ಬಿಡಿ. ಈಗ ಇರೋ ಮುಂದಿನ ಮಾರ್ಗ ಏನು ಅಂತ ಕೇಳಿದ್ರೆ, ನಾವು ಇಂತಿಂತ ನಮ್ಗೆ ಅನುಕೂಲಕರವಾದ ಪಾಯಿಂಟ್ಸ್ ಇದೆ, ಅದು ಆಲ್ರೆಡಿ ಬರ್ದಿದ್ದೀನಿ. ನಿಮ್ಗೆ ಇಚ್ಛೆ ಇದ್ದು ನಾನೇ ಹಾಕ್ಬೇಕು ಅಂತಾದ್ರೆ ಅಪೀಲ್ ಹಾಕೋಣ. ಇಲ್ಲದೆ ಹೋದಂತ ಪಕ್ಷಕ್ಕೆ ನನ್ನ ಪಾಯಿಂಟ್ಸ್ ಇದೆ, ಇನ್ನೊಂದು ನಾನು ಫೋಟೋ ಕಾಪಿ ಮಾಡಿಸ್ಬಿಡೋರು. ಈ ಪಾಯಿಂಟ್ಸ್ ನಾನೇ ಇಟ್ಕೋತೀನಿ, ನಿಮ್ಗೆ ಸರ್ಟಿಫಿಕೇಟ್ ಕಾಪಿ ತೆಗ್ದಿದ್ದೀನಿ, ಕಟ್ಟಿಟ್ಟಿದ್ದೀನಿ. ನೀವು ಮುಂದುವರ್ಸೋದಾದ್ರೆ ಇದೇ ಆಫೀಸಲ್ಲಿ ಮುಂದುವರ್ಸ್ಬೋದು, ಇಲ್ಲ ಅಂದ್ರೆ ಇದಾಗ್ಬೋದು. ನಾವು ಮಾಡೋ ಪ್ರಯತ್ನ ಮಾಡಿದೀವಿ, ಭಗವಂತನ ಇಚ್ಛೆ ಹಿಂಗಾಗಿದೆ ಅಂತ ಹೇಳ್ಕೊಟ್ಬಿಡು. When it came for the failure, she is the one who used to take the responsibility for all time to come. Therefore, I being the senior most junior of the office, did not have the responsibility of the accepting the defeat or shouldering the responsibility. This is the advantage. ಯಾವಾಗ ತಗೊಳ್ಳುವಾಗ 1+1 ತಗೊಳಕ್ ಕೇಳೋರು ಸರ್ಟಿಫೈಡ್ ಕಾಪಿನ. 1 ಕಾಪಿ ನಮ್ಗೆ ಇಟ್ಕೊಂಡ್ಬಿಡಕ್ಕೆ ಅಂತ ಅಲ್ಲೇ ಲೆಕ್ಕ ಹಾಕ್ಬಿಡೋರು ಪಾಯಿಂಟ್ಸ್ ನ. ಸೊ ಸಾಯಂಕಾಲ ಹೋಗಿ ಅವ್ನು ಬಂದು ಏನಾದ್ರು ಕೇಳಿ ಎಲ್ಲ ಮಾಡೋಷ್ಟ್ರೊಳಗಡೆ ಅವ್ನು ಅಪೀಲ್ ಹಾಕೋಣ ಅಂದ್ರೆ ನೆಕ್ಸ್ಟ್ ಡೇ ಅಪೀಲ್ ಮೆಮೊರಾಂಡಮ್ ವುಡ್ ಬಿ ರೆಡಿ. ದಟ್ ವಾಸ್ ದಿ ಸಿಸ್ಟಮ್ ದಟ್ ವಾಸ್ ದೇರ್. ಸೊ ಹಾಗಾಗಿ ಇದು ಜೂನಿಯರ್ಗಳಿಗೂ ಪಾಠ ಆಗ್ಬೇಕು, ಮತ್ತೆ ಸೀನಿಯರ್ಗಳು ಕೂಡ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ತಗೋತಿದ್ರು, ಈಗಲೂ ತಗೋತಾರೆ. ಕನ್ಸರ್ವೇಟಿವ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು, ಓಲ್ಡ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಅವರು, ಇಲ್ಲಪ್ಪ ಈಗ ಆಯ್ತು ನೋಡಪ್ಪ ಇಷ್ಟು ಮಾಡಿದ್ವಿ. ದಿ ವೇ ಆಫ್ ಪುಟ್ಟಿಂಗ್, ಡಿಗ್ರಿ ಆಫ್ ಪುಟ್ಟಿಂಗ್ ಅಂಡ್ the way that it has been, all shocks will be absorbed by the senior and tremors will be left to the others. It's all bound to be there. ಅದು ಪ್ರಾಕ್ಟೀಸ್ ಅಲ್ವಾ, ಪ್ರಾಕ್ಟೀಸ್ ಇನ್ ಭಾಗ ಅಲ್ವಾ? ಪ್ರಾಕ್ಟೀಸ್ ಇನ್ ಭಾಗ. ಅದನ್ನ ಆರ್ಗ್ಯುಮೆಂಟ್ ಮಾಡುತ್ತೆ. ಬೆಸ್ಟ್ ಆಫ್ ದಿ ಕೇಸಸ್ ಪ್ರಾಬಬ್ಲಿ ಒನ್ ವುಡ್ ಹ್ಯಾವ್ ಲಾಸ್ಟ್. I don't want to comment further on that. Where we did not think that would be a point, that would have triumphed and then got a relief as a bonus. It happens. It happens. So that I am speaking for the bar. I am not speaking for any XYZ. I am speaking for the bar. It happens. That is one aspect. Second aspect is, you have a very good case, 100% case. We will admit after the other side comes. Roster change. Your case is dismissed as no grounds. What to do? These are all there. No, there is, Mr. Rajgopal, there is one unseen hand which is not allowing your gown to get up. Bitbudi ayatalla, it's all right. It's all right. All right. Fight well at 2:30. ಏನಂತೆ? 7:12 at request of so and so. ಅದೇ ನಂಬರ್ ಹೇಳೋದು.